ಯೂಟ್ಯೂಬ್ ಚಾನೆಲ್ P3 ಅಕಾಡೆಮಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತಿರೋದು ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್ ಆಫ್ ಪಾಲಿನೋಮಿಯಲ್. ನಿನ್ನೆ ಕ್ಲಾಸ್ ಅಲ್ಲಿ ನಾವು ಝೀರೋಸ್ ಆಫ್ ಪಾಲಿನೋಮಿಯಲ್ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ ನ ನೋಡಿದ್ದೇವೆ. ಇವತ್ತೇನ್ ಮಾಡೋಣ, ಜಾಮೆಟ್ರಿಕಲ್ ಮೀನಿಂಗ್ ನೋಡೋಣ. ಝೀರೋಸ್ ಆಫ್ ಪಾಲಿನೋಮಿಯಲ್ ಇಂಪಾರ್ಟೆಂಟ್ ಯಾಕಿದೆ ಅಂತ ಜಾಮೆಟ್ರಿಕಲ್ ಮೀನಿಂಗ್ ಅನ್ನೋ ಟಾಪಿಕ್ ಅಲ್ಲಿ ನೋಡೋಣ. ಜಾಮೆಟ್ರಿಕಲ್ ಮೀನಿಂಗ್ ಗಿಂತ ಮೊದಲು ಏನ್ ಮಾಡೋಣ, ಫಸ್ಟ್ ಬೇಸಿಕ್ಸ್. ಆ ಜಾಮೆಟ್ರಿಕಲ್ ಮೀನಿಂಗ್ ಟಾಪಿಕ್ ಗೆ ಬೇಕಾಗೋ ಫಸ್ಟ್ ಬೇಸಿಕ್ಸ್ ನ ನೋಡೋಣ. ಏನಂದ್ರೆ ಫಸ್ಟ್ ಬೇಸಿಕ್ ಯಾವ್ದಂದ್ರೆ ಪ್ಲೇನ್ಸ್. ಪ್ಲೇನ್ಸ್ ಬಗ್ಗೆ ಸ್ಟಡಿ ಮಾಡೋಣ ಇವತ್ತು. ಪ್ಲೇನ್ಸ್, ಪ್ಲೇನ್ ಅಂದ್ರೆ ಏನ್ ಹೇಳಿ ನೋಡೋಣ. ಹೇಳಿ, ಪ್ಲೇನ್ ಅಂದ್ರೆ ರೈಟ್. ಪ್ಲೇನ್ ಅಂದ್ರೆ ಹೇಳ್ತೀರಾ, ಫ್ಲಾಟ್ ಸರ್ಫೇಸ್. ಹೌದು, ಫ್ಲಾಟ್ ಸರ್ಫೇಸ್ ಅಂದ್ರೆ ಏನು, ಪ್ಲೇನ್. ಹಾಗಾದ್ರೆ ಪ್ಲೇನ್ ಅಂದ್ರೆ ನೋಡೋಣ ಬನ್ನಿ ಒನ್ ಬೈ ಒನ್. ಪ್ಲೇನ್ ಅಂದ್ರೆ a plane is a flat surface having length and width but no thickness. ಪ್ಲೇನ್ ಅಂದ್ರೆ ಏನು, ಫ್ಲಾಟ್ ಸರ್ಫೇಸ್. ಪ್ಲೇನಿಗೆ ನಾವು ಫ್ಲಾಟ್ ಸರ್ಫೇಸ್ ಅಂತ ಅಂತೀವಿ. ಫ್ಲಾಟ್ ಅಂದ್ರೆ ಫುಲ್ ತೆಳ್ಳಗೆ ಇರೋದನ್ನ ನಾವೇನಂತೀವಿ, ಫ್ಲಾಟ್ ಸರ್ಫೇಸ್. ಅದಕ್ಕೆ ಥಿಕ್ನೆಸ್ ಇರೋದಿಲ್ಲ. ನೋ ಥಿಕ್ನೆಸ್ ಇರೋಂತ ಫ್ಲಾಟ್ ಸರ್ಫೇಸಿಗೆ ನಾವೇನಂತೀವಿ, ಪ್ಲೇನ್. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಿದೆ ಅಂದ್ರೆ ಇಟ್ ಹ್ಯಾಸ್ ಅ ಲೆಂತ್ ಅಂಡ್ ವಿಡ್ತ್. ಫ್ಲಾಟ್ ಸರ್ಫೇಸಿಗೆ ಏನದ, ಲೆಂತ್ ಮತ್ತೆ ವಿಡ್ತ್ ಇದೆ. ಅದಾದ್ಮೇಲೆ ಎಕ್ಸ್ಟೆಂಡಿಂಗ್ ಎಂಡ್ಲೆಸ್ಲಿ ಇನ್ ಆಲ್ ಡೈರೆಕ್ಷನ್. ಎಕ್ಸ್ಟೆಂಡಿಂಗ್ ಪ್ಲೇನ್ ಐತಲ್ಲ, ಎಕ್ಸ್ಟೆಂಡ್ ಆಗ್ತಿರತ್ತೆ. ಎಂಡ್ಲೆಸ್ಲಿ ಅಂದ್ರೆ ಅಷ್ಟೇ ನಾನ್ ಸ್ಟಾಪ್ ಇಲ್ದೆ ಏನಾಗ್ತಿರತ್ತೆ, ಎಕ್ಸ್ಟೆಂಡ್ ಆಗ್ತಿರತ್ತೆ. ಎಕ್ಸ್ಟೆಂಡ್ ಆಗ್ತಿರತ್ತೆ ಇನ್ ಆಲ್ ಡೈರೆಕ್ಷನ್. ಎಲ್ಲ ಡೈರೆಕ್ಷನ್ ಅಲ್ಲಿ ಪ್ಲೇನ್ ಏನಾಗ್ತಿರತ್ತೆ, ಎಕ್ಸ್ಟೆಂಡ್ ಆಗ್ತಿರತ್ತೆ. ಇದು ಪ್ಲೇನ್ ಡಿಫೈನ್ ಅಂದ್ರೆ ಇದು ಪ್ಲೇನ್ ಡೆಫಿನೇಷನ್. ಅರ್ಥ ಆಯ್ತಾ? ಓಕೆ. ಅಂದ್ರೆ ನೋಡಿ, ದಿಸ್ ಈಸ್ ಅ 3D ಫಿಗರ್. ನಾನು ಇದೊಂದು ಪೇಜ್ ತಗೋತೀನಿ. ಈ ಪೇಜ್ ಅಲ್ಲಿ ನಾನು ಇಲ್ಲಿ ರಬ್ ಮಾಡ್ತಿರೋ ಪಾರ್ಟ್ ಏನಿದೆ ಅದು ಸರ್ಫೇಸ್. ಇಲ್ಲಿ ನಾನು ರಬ್ ಮಾಡ್ತಿದ್ದೇನೆ ಅಲ್ಲ, ರಬ್ ಮಾಡುವಾಗ ಇಲ್ಲಿ ನನ್ ಸ್ಕಿನ್ನಿಗೆ ಹತ್ತತ್ತೆ ಏನು, ಅದನ್ನ ನಾವೇನಂತೀವಿ, ಸರ್ಫೇಸ್. ದಿಸ್ ಈಸ್ ಅ ಫ್ಲಾಟ್ ಸರ್ಫೇಸ್. ಇಟ್ ಹ್ಯಾಸ್ ಅ ಲೆಂತ್ ಅಂಡ್ ವಿಡ್ತ್. ವಿಡ್ತ್ ಅನ್ಬೋದು ಮತ್ತೆ ಬ್ರೀತ್ ಅನ್ಬೋದು. ಅರ್ಥ ಆಯ್ತಾ? ಮತ್ತೆ ಏನಾಗ್ತಿರತ್ತೆ, ಇನ್ನೊಂದು ಪಾಯಿಂಟ್ ಎಕ್ಸ್ಟೆಂಡಿಂಗ್. ಇದು ಪ್ಲೇನ್ ಹೀಗೇನು ಎಕ್ಸ್ಟೆಂಡ್ ಆಗ್ತಿರತ್ತೆ, ಹೀಗೇನು ಎಕ್ಸ್ಟೆಂಡ್, ಹೀಗೇನು ಎಕ್ಸ್ಟೆಂಡ್, ಹೀಗೇನು ಎಕ್ಸ್ಟೆಂಡ್. ಅಂದ್ರೆ ಆಲ್ ಡೈರೆಕ್ಷನ್ ಅಲ್ಲಿ ಪ್ಲೇನ್ ಏನ್ ಆಗ್ತಿರತ್ತೆ, ಎಕ್ಸ್ಟೆಂಡ್ ಆಗ್ತಿರತ್ತೆ. ಇದೇ ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತೆ ಪ್ಲೇನ್ ನಾವು 2D ಫಿಗರ್ಸ್ ಅಲ್ಲಿ ನೋಡ್ತೀವಿ. ಪ್ಲೇನ್ ಕನ್ಸಿಡರ್ ಆಗೋದು 2D ಅಲ್ಲಿ. 2D ಅಂದ್ರೆ 2 ಡೈಮೆನ್ಷನ್. ನೆಕ್ಸ್ಟ್ ಯಾವುದು, ಕಾರ್ಟೇಶಿಯನ್ ಪ್ಲೇನ್. ಕಾರ್ಟೇಶಿಯನ್ ಪ್ಲೇನ್ಗೆ ನಾವು XY ಪ್ಲೇನ್ ಅಂತಾನು ಕರಿತೀವಿ. XY ಪ್ಲೇನಿಗೆ ನಾವು ಏನಂದೀವಿ, ಕಾರ್ಟೇಶಿಯನ್ ಪ್ಲೇನ್. ಫಸ್ಟ್ ಪಾಯಿಂಟ್ ಏನಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ಕೋಆರ್ಡಿನೇಟ್ ಸಿಸ್ಟಮ್ ಡೆವಲಪ್ಡ್. ಇಟ್ ಈಸ್ ಬೇಸ್ಡ್ ಆನ್ ಕೋಆರ್ಡಿನೇಟ್ ಸಿಸ್ಟಮ್. ಕೋಆರ್ಡಿನೇಟ್ ಸಿಸ್ಟಮ್ ಮೇಲೆ ಡಿಪೆಂಡ್ ಇದೆ. ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಹೇಳ್ತೀನಿ, ಫಸ್ಟ್ ಇವು ಪಾಯಿಂಟ್ಸ್ ನೋಡೋಣ. ಇದಾದ್ಮೇಲೆ ನೆಕ್ಸ್ಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನಂತ ಹೇಳ್ತೀನಿ. ನೆಕ್ಸ್ಟ್ ಏನು, ನೆಕ್ಸ್ಟ್ ಪಾಯಿಂಟ್ ಕಾರ್ಟೇಶಿಯನ್ ಪ್ಲೇನ್. ಕಾರ್ಟೇಶಿಯನ್ ಪ್ಲೇನ್ ಏನ್ ನೋಡೋಣ ಪಾಯಿಂಟ್. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಇಟ್ ಈಸ್ ಬೇಸ್ಡ್ ಆನ್ ಕಾರ್ಟೇಶಿಯನ್ ಸಿಸ್ಟಮ್. ಇದು ಕಾರ್ಟೇಶಿಯನ್ ಇಟ್ ಈಸ್ ಬೇಸ್ಡ್ ಆನ್ ಕಾರ್ಟೇಶಿಯನ್ ಸಿಸ್ಟಮ್. ಕಾರ್ಟೇಶಿಯನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಬೇಸ್ಡ್. ಇದರ ಮೇಲೆ ಕಾರ್ಟೇಶಿಯನ್ ಪ್ಲೇನ್ ಅಂತ ತಗೊಂಡಿದ್ದಾರೆ. ಇದು ಕಾರ್ಟೇಶಿಯನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದವರು ಯಾರಂದ್ರೆ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಮತ್ತೆ ಫಿಲಾಸಫರ್.
ಫಿಲಾಸಫರ್ ಯಾರು? ರೆನೆ ಡಿಸ್ಕಾರ್ಟ್ಸ್. ಏನ್ ಮಾಡಿದ್ರು? ಫ್ರೆಂಚ್ ಮ್ಯಾಥಮೆಟಿಷಿಯನ್ ಮತ್ತೆ ಫಿಲಾಸಫರ್ ರೆನೆ ಡಿಸ್ಕಾರ್ಟ್ಸ್ ಅವರು ಏನ್ ಮಾಡಿದ್ರು? ಕಾರ್ಟಿಷಿಯನ್ ಸಿಸ್ಟಮ್ ಮೇಲೆ ಒಂದು ಕಾರ್ಟಿಷಿಯನ್ ಸಿಸ್ಟಮ್ ಮೇಲೆ ಏನ್ ಡೆವಲಪ್ ಮಾಡಿದ್ರು? ಸಾರಿ, ಕೋಆರ್ಡಿನೇಟ್ ಸಿಸ್ಟಮ್ ಮೇಲೆ ಏನ್ ಡೆವಲಪ್ ಮಾಡಿದ್ರು? ಕಾರ್ಟಿಷಿಯನ್ ಪ್ಲೇನ್ ಅಂತ ಅವರು ಅದ್ರ ಬೇಸ್ಡ್ ಮೇಲೆ ಕಾರ್ಟಿಷಿಯನ್ ಪ್ಲೇನ್ ಅಂತ ಒಂದು ಪ್ಲೇನ್ ಅನ್ನ ಅವರು ಡೆವಲಪ್ ಮಾಡಿದ್ರು. ಫಸ್ಟ್ ಏನ್ ಮಾಡೋಣ? ಕಾರ್ಟಿಷಿಯನ್ ಅನ್ನೋ ವರ್ಡ್ ನೋಡೋಣ ಬನ್ನಿ. ಕಾರ್ಟಿಷಿಯನ್ ವರ್ಡ್ ಬಂದಿರೋದು ಲ್ಯಾಟಿನ್ ಇಂದ. ಲ್ಯಾಟಿನ್ ವರ್ಡ್ ಇಂದ ತಗೊಂಡಿದ್ದಾರೆ. ಏನು? ಫ್ರಮ್ ಡಿಸ್ಕಾರ್ಟ್ಸ್. ಏನು? ಕಮ್ ಫ್ರಮ್ ದ ಲ್ಯಾಟಿನ್ ಫಾರ್ಮ್. ಲ್ಯಾಟಿನ್ ಫಾರ್ಮ್ ಇಂದ ಬಂದಿದೆ ಆಫ್ ಡಿಸ್ಕಾರ್ಟ್ಸ್. ಡಿಸ್ಕಾರ್ಟ್ಸ್ ಅನ್ನೋರು ಏನ್ ನೇಮ್ ಕೊಟ್ಟಿದ್ದಾರೆ? ಕಾರ್ಟಿಷಿಯಸ್. ಅಂದ್ರೆ ಲ್ಯಾಟಿನ್ ವರ್ಡ್ ಯಾವುದು? ಕಾರ್ಟಿಷಿಯಸ್. ಕಾರ್ಟಿಷಿಯಸ್ ಅನ್ನೋ ಲ್ಯಾಟಿನ್ ಫಾರ್ಮ್ ಇಂದ ಏನ್ ತಗೊಂಡಿದ್ದಾರೆ? ರೆನೆ ಡಿಸ್ಕಾರ್ಟ್ಸ್ ಅವರು ಕಾರ್ಟಿಷಿಯನ್ ಅಂತ ನೇಮ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಏನು? ಕೋಆರ್ಡಿನೇಟ್. ಇದ್ರಲ್ಲಿ ಕೋಆರ್ಡಿನೇಟ್ ಅಂತ ಯೂಸ್ ಆಗಿದೆ. ಕೋಆರ್ಡಿನೇಟ್ ಅಂದ್ರೆ ಏನ್ ಹೇಳಿ ನೋಡೋಣ. ನೀವ್ ಹೇಳ್ತೀರಾ ಕೋಆರ್ಡಿನೇಟ್ಸ್ ಅಂದ್ರೆ 2 ಪಾಯಿಂಟ್ಸ್ ತಗೋತಾರೆ. ಅವ್ 2 ಪಾಯಿಂಟ್ಸ್ ಏನು? ಒಂದು ಪ್ಲೇನ್ ಮೇಲೆ 2 ಪಾಯಿಂಟ್ಸ್ ತಗೋತಿದ್ದಾರೆ. ಅವ್ 2 ಪಾಯಿಂಟ್ಸ್ ಯಾಕೆ ತಗೋತಿದ್ದಾರೆ ಅಂದ್ರೆ ಪಾಯಿಂಟ್ಸ್ ನ ಲೊಕೇಟ್ ಮಾಡೋದಿಕ್ಕೆ. ಏನು? ಪಾಯಿಂಟ್ಸ್. ಯಾವ್ಯಾವ ಪಾಯಿಂಟ್ಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಇಂದ ತಗೊಂಡಿರೋ ಪಾಯಿಂಟ್ ಮತ್ತೆ ವೈ ಆಕ್ಸಿಸ್ ಇಂದ. ಇದು ಕೆಲವೊಬ್ಬರಿಗೆ ನ್ಯೂ ಟಾಪಿಕ್ ಅನಿಸ್ತಿರ್ಬಹುದು. ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿ. ಕೋಆರ್ಡಿನೇಟ್ ಅಂದ್ರೆ ಲೊಕೇಟಿಂಗ್ ಪಾಯಿಂಟ್ ಯೂಸಿಂಗ್ ನಂಬರ್ ಇನ್ ಅ ಪ್ಲೇನ್. ಒಂದ್ ಪ್ಲೇನ್ ಅಲ್ಲಿ ನಂಬರ್ ಹೆಲ್ಪ್ ಇಂದ ನಾವ್ ಏನ್ ಮಾಡ್ತೀವಿ? ಪಾಯಿಂಟ್ಸ್ ನ ಲೊಕೇಟ್ ಮಾಡ್ತೀವಿ. ಆ ಲೊಕೇಟಿಂಗ್ ಪಾಯಿಂಟ್ಸ್ ಗೆ ಏನಂದಿವಿ ನಾವು? ಕೋಆರ್ಡಿನೇಟ್ಸ್ ಅಂತ ಅಂತಾರೆ. ಇದ್ರಲ್ಲಿ 2D ಪ್ಲೇನ್ ಅಲ್ಲಿ ಕಾರ್ಟಿಷಿಯನ್ ಪ್ಲೇನ್ ಬರುತ್ತೆ, ಅದು XY ಪ್ಲೇನ್. ಯಾವ ತರ ಪ್ಲೇನ್ ಬರುತ್ತೆ? ನಾವು ಇಲ್ಲಿ 2D ಇಮೇಜ್ ಯಾವ ತರ ತೋರಿಸ್ತೀವಿ ನೋಡೋಣ ಬನ್ನಿ. ಇದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ? ಹಾಗಾದ್ರೆ ನೆಕ್ಸ್ಟ್ ಯಾವುದು? ಕಾರ್ಟಿಷಿಯನ್ ಪ್ಲೇನ್, XY ಪ್ಲೇನ್. ಕಾರ್ಟಿಷಿಯನ್ ಪ್ಲೇನ್ ಇದು ಫಸ್ಟ್ ಏನ್ ಮಾಡೋನು? ಇದೊಂದು ಪ್ಲೇನ್, ಇದೊಂದು ಕನ್ಸಿಡರ್ ಮಾಡಿ. ಇದೇನು? ಪ್ಲೇನ್. ಏನ್ ಮಾಡಿ? ಇದೊಂದು ಕಾರ್ಟಿಷಿಯನ್ ಪ್ಲೇನ್, XY ಪ್ಲೇನ್. ಇದೊಂದು ಪ್ಲೇನ್ ಕನ್ಸಿಡರ್ ಮಾಡ್ಕೊಂಡಿದ್ದೇನೆ ನಾನಿಲ್ಲಿ. ಈ ಡೈರೆಕ್ಷನ್ ಅಲ್ಲಿನೂ ಎಕ್ಸ್ಟೆಂಡ್ ಆಗ್ತಿದೆ, ಹೀಗೇನು ಎಕ್ಸ್ಟೆಂಡ್ ಆಗ್ತಿದೆ, ಹೀಗೇನು ಎಕ್ಸ್ಟೆಂಡ್ ಆಗ್ತಿದೆ, ಹೀಗೇನು ಎಕ್ಸ್ಟೆಂಡ್ ಆಗ್ತಿದೆ. ಈ ಪ್ಲೇನ್ ಅಲ್ಲಿ ನಾನು ಇಲ್ಲಿ ಒಂದು ಪಾಯಿಂಟ್ ತಗೊಂಡಿದ್ದೇನೆ, ಇದು ಎ ಅಂತ. ಆ ಪಾಯಿಂಟ್ ತಗೊಂಡು ಎಲ್ಲಿಂದ ತಗೊಂಡಿದ್ದೇನೆ? ಒರಿಜಿನ್ ಇಂದ ಒಂದು ಲೈನ್ ಡ್ರಾ ಮಾಡಿದ್ದೇನೆ. ಆ ಲೈನ್ ಡ್ರಾ ಮಾಡಿ ಇಲ್ಲಿ ಒಂದು ಪಾಯಿಂಟ್ ಎ ಅಂತ ತಗೊಂಡಿದ್ದೇನೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ದೀನಿ? 2 ಇಮ್ಯಾಜಿನರಿ ಲೈನ್ಸ್ ನ ಡ್ರಾ ಮಾಡಿದ್ದೇನೆ. ಅಂದ್ರೆ ಈ ಪ್ಲೇನ್ ಇಂದ ಸೆಂಟರ್ ಪಾಯಿಂಟ್, ಈ ಪ್ಲೇನ್ ಸೆಂಟರ್ ಪಾಯಿಂಟ್ ಇಂದ ಒಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದ್ದೇನೆ, ಇನ್ನೊಂದು ವರ್ಟಿಕಲ್ ಲೈನ್. ಈ ಪ್ಲೇನ್ ಸೆಂಟರ್ ಪಾಯಿಂಟ್ ಇಂದ ಒಂದು ಇಮ್ಯಾಜಿನರಿ ಲೈನ್, 2 ಇಮ್ಯಾಜಿನರಿ ಲೈನ್ಸ್ ಇದಾವೆ. ಯಾವಂದ್ರೆ ಒಂದು ಹಾರಿಜಾಂಟಲ್, ಇನ್ನೊಂದು ವರ್ಟಿಕಲ್. ಇವ್ 2 ಲೈನ್ಸ್ ಗೆ ನಾವೇನಂದೀವಿ? ಕೋಆರ್ಡಿನೇಟ್ ಆಕ್ಸಿಸ್. ಒಂದು ಕೋಆರ್ಡಿನೇಟ್ ಹಾರಿಜಾಂಟಲ್ ಕೋಆರ್ಡಿನೇಟ್ ಆಕ್ಸಿಸ್ ಗೆ ನಾವೇನಂತೀವಿ? ಎಕ್ಸ್ ಆಕ್ಸಿಸ್. ವರ್ಟಿಕಲ್ ಕೋಆರ್ಡಿನೇಟ್ ಆಕ್ಸಿಸ್ ಗೆ ನಾವೇನಂತೀವಿ? ವೈ ಆಕ್ಸಿಸ್. ಅರ್ಥ ಆಯ್ತಾ? ದಿಸ್ ಈಸ್ ಅ horizontal coordinate axis. ಯಾವುದು? ಎಕ್ಸ್ ಆಕ್ಸಿಸ್. ಏನಿದು? ಕಾರ್ಟಿಷಿಯನ್ ಪ್ಲೇನ್ XY ಪ್ಲೇನ್. ಕಾರ್ಟಿಷಿಯನ್ ಪ್ಲೇನ್ XY ಪ್ಲೇನ್ ಅಂತ ತಗೊಂಡಿದ್ದೇವೆ. ಈ ತರ ಒಂದು ಪ್ಲೇನ್ ಡ್ರಾ ಮಾಡಿದ್ದೇನೆ.
ಇಲ್ಲಿ ಬೋರ್ಡ್ ಮೇಲೆ ಅದು ಪ್ಲೇನ್ ಯಾವ ತರ ಇದೆ ಅಂದ್ರೆ ಈ ತರ ಹಿಡ್ದಿದ್ದೇನೆ ಅಂತ ತಗೊಳ್ಳಿ. ಈ ತರ ಪ್ಲೇನ್ ಎಕ್ಸ್ಟೆಂಡ್ ಆಗ್ತಿದೆ. ನಾನು ಇಲ್ಲಿ ಇಮ್ಯಾಜಿನರಿ ಆಕ್ಸೆಸ್ ನ ಆ ಪ್ಲೇನಿಗೆ ಡ್ರಾ ಮಾಡ್ತಿದ್ದೇನೆ. ಹೀಗಾದ್ರೂ ತಗೊಳ್ಳಿ, ಹೀಗಾದ್ರೂ ತಗೊಳ್ಳಿ, ಹೀಗಾದ್ರೂ ತಗೊಳ್ಳಿ, ಹೇಗಾದ್ರೂ ತಗೊಳ್ಳಿ. ಇದೇನಾಗ್ತಿದೆ, ಈ ತರ ಪ್ಲೇನ್ ಇದೆ, ಒಂದು ಪ್ಲೇನ್ ಇದೆ, ಆ ಪ್ಲೇನ್ ಎಕ್ಸ್ಟೆಂಡ್ ಆಗ್ತಿದೆ. ಆ ಪ್ಲೇನ್ ಅದು ಸೆಂಟರ್ ಪಾಯಿಂಟ್, ಈ ಪ್ಲೇನ್ ಇದೆ, ಈ ಪ್ಲೇನ್ ಸೆಂಟರ್ ಪಾಯಿಂಟ್ ತಗೊಂಡಿದ್ದೇನೆ. ಏನು ಸೆಂಟರ್ ಪಾಯಿಂಟ್ ಇಂದ ಟೂ ಇಮ್ಯಾಜಿನರಿ ಲೈನ್ಸ್ ನ ಡ್ರಾ ಮಾಡಿದ್ದೇನೆ. ಏನು ಟೂ ಇಮ್ಯಾಜಿನರಿ ಲೈನ್ಸ್ ನ ಡ್ರಾ ಮಾಡಿದ್ದೇನೆ. ಅವ್ ಎರಡು ಇಮ್ಯಾಜಿನರಿ ಲೈನ್ಸ್ ಗೆ ನಾನಿಲ್ಲಿ ಏನಂದಿದ್ದೇನೆ, ಕೋಆರ್ಡಿನೇಟ್ ಆಕ್ಸಿಸ್. ಒಂದು ಹಾರಿಜಾಂಟಲ್ ಇದೆ, ಇನ್ನೊಂದು ವರ್ಟಿಕಲ್ ಇದೆ. ಒಂದು ಹಾರಿಜಾಂಟಲ್ ಇರೋದನ್ನ ನಾವು ಏನಂದಿದ್ದೇವೆ, ಎಕ್ಸ್ ಆಕ್ಸೆಸ್ ಅಂತ ತಗೋತೀವಿ. ವರ್ಟಿಕಲ್ ಇರೋದನ್ನ ಏನು, ವೈ ಆಕ್ಸೆಸ್. ಹಾರಿಜಾಂಟಲ್ ಇರೋದನ್ನ ಎಕ್ಸ್ ಆಕ್ಸಿಸ್, ವರ್ಟಿಕಲ್ ಇರೋದನ್ನ ವೈ ಆಕ್ಸಿಸ್. ಇದಿಷ್ಟು ಗೊತ್ತಾಯ್ತಾ? ನೆಕ್ಸ್ಟ್ ಏನ್ ಮಾಡಿದ್ದೇನೆ, ಒರಿಜಿನ್ ಓ ಅಂತ ತಗೊಂಡಿದ್ದೇನೆ. ಇಲ್ಲಿ ಸ್ಕೇಲ್ ಡ್ರಾ ಮಾಡ್ಬೇಕಲ್ಲ, ಅಂದ್ರೆ ಪಾಯಿಂಟ್ಸ್ ಡಿನೋಟ್ ಮಾಡ್ಬೇಕಂದ್ರೆ ಯಾವ ಪಾಯಿಂಟ್, ಈ ಪಾಯಿಂಟ್ ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ಹೇಳ್ಬೇಕಂದ್ರೆ ಇಲ್ಲಿ ನಾವು ಸ್ಮಾಲ್ ಆಗಿ ಈ ತರ ಲೈನ್ ಹಾಕಿ ಸ್ಕೇಲ್ಸ್ ನ ಹಾಕ್ತಿವಿ ಇಲ್ಲಿ. ಅದಕ್ಕಾಗಿ ಈ ಇಮ್ಯಾಜಿನರಿ ಲೈನ್ ಡ್ರಾ ಮಾಡ್ಬೇಕು. ಇದು ಫಸ್ಟ್ ಸೆಂಟರ್ ಅಲ್ಲಿ ಓ, ಇದು ಒರಿಜಿನ್ ಅಂತ ತಗೊಂಡಿದ್ದೇವೆ. ಇಲ್ಲೇನ್ ಮಾಡ್ತೀವಿ, ಇಲ್ಲೊಂದು ಇಂಟಿಜರ್ ಲೈನ್, ಇಲ್ಲೊಂದು ಇಂಟಿಜರ್ ಲೈನ್ ತಗೋತೀವಿ. ಇಂಟಿಜರ್ ನ ಲೈನ್ಸ್ ಮೇಲೆ ಹೇಗೆ ರಿಪ್ರೆಸೆಂಟ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತು, ಹೌದು ತಾನೇ? ಇಲ್ಲಿ ಇಂಟಿಜರ್ ನೇ ಹೆಲ್ಪ್ ಆಗಿದೆ, ಇಂಟಿಜರ್ಸ್ ಹೆಲ್ಪ್ ಆಗಿದೆ ಇಲ್ಲಿ. ಅಂದ್ರೆ ಪಾಸಿಟಿವ್, ಈ ಕಡೆ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್ ಎಕ್ಸೆಸ್ ಮೇಲೆ ಅವು ಇಂಟಿಜರ್ಸ್ ನ ತಗೊಂಡಿದ್ದಾರೆ. ಈ ಕಡೆ ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್. ಇದು ಸೆಂಟರ್ ಓ ಇದೆ, ಅದನ್ನ ಒರಿಜಿನ್ ಅಂತ ತಗೊಂಡಿದ್ದಾರೆ. ಇನ್ನೊಂದ್ ಏನ್ ಪಾಯಿಂಟ್ ಅಂದ್ರೆ, ಈ ಪಾಯಿಂಟ್ ಅಲ್ಲಿ ನಾನು ಎ ಪಾಯಿಂಟ್ ಅಂತ ತಗೊಂಡಿದ್ದೇನೆ. ಎಲ್ಲಿಂದ, ಒರಿಜಿನ್ ಇಂದ ಎ ಪಾಯಿಂಟ್ ತಗೊಂಡಿದ್ದೇನೆ. ಈ ಪಾಯಿಂಟ್ ಇಲ್ಲಿ ಒಂದು ಎ ಪಾಯಿಂಟ್ ಇದೆ. ಆ ಪಾಯಿಂಟ್ ಆ ಪ್ಲೇನ್ ಅಲ್ಲಿ ಯಾವ ಪೊಸಿಷನ್ ಅಂದ್ರೆ ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು, ಅದನ್ನ ಇನ್ ಜನರಲ್ ಆಗಿ ಎಕ್ಸ್ ವೈ ಅಂತ ತಗೊಂಡಿದ್ದೇನೆ. ಅಂದ್ರೆ ಅದರದ್ದು ನಂಬರ್ಸ್ ಹೇಳ್ಬೇಕು ತಾನೆ, ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ. ನಾವು ನಂಬರ್ ಹೇಳ್ಬೇಕಾದ್ರೆ ಈ ತರ ಪೇರ್ಸ್ ಅಲ್ಲಿ ತಗೋತೀವಿ. ಒಂದು ಪೇರ್ ಅಲ್ಲಿ ಫಸ್ಟ್ ಪೇರಿಗೆ ನಾವು ಎಕ್ಸ್ ಕೋಆರ್ಡಿನೇಟ್ ಅಂದಿವಿ, ಸೆಕೆಂಡ್ ಇರೋದು ವೈ ಕೋಆರ್ಡಿನೇಟ್. ಇವೆರಡು ಕೋಆರ್ಡಿನೇಟ್ಸ್ ಇದಾವೆ, ಒಂದು ಎಕ್ಸ್ ಕೋಆರ್ಡಿನೇಟ್, ಇನ್ನ ಒಂದು ವೈ ಕೋಆರ್ಡಿನೇಟ್. ಅರ್ಥ ಆಯ್ತಾ? ಓಕೆ, ದೆನ್ ಏನು ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್, ಇದಿಷ್ಟು ಗೊತ್ತಾಯ್ತಾ? ನೆಕ್ಸ್ಟ್ ಏನ್ ಹೇಳಿದ್ದಾರೆ ಅಂದ್ರೆ, ನೆಕ್ಸ್ಟ್ ಏನಿದೆ ಅಂದ್ರೆ, ಇದು ಮೇಲೆ ಪಾಸಿಟಿವ್ ಅಂತ ಹೇಳಿದೆ, ಇದು ಪಾಸಿಟಿವ್ ಅಂತ ಹೇಳಿದೆ. ಅಂದ್ರೆ ಬೋತ್ ಪಾಸಿಟಿವ್ ಇರೋ ಕ್ವಾಡ್ರೆಂಟ್ ಗೆ ಫಸ್ಟ್ ಕ್ವಾಡ್ರೆಂಟ್ ಅಂದಿದ್ದಾರೆ. ಅಂದ್ರೆ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ ಏನಾಗಿರತ್ತೆ, ಪಾಸಿಟಿವ್. ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ ಎರಡು ಪಾಸಿಟಿವ್ ಆಗಿದ್ರೆ ಈ ಕ್ವಾಡ್ರೆಂಟ್ ಗೆ ಫಸ್ಟ್ ಕ್ವಾಡ್ರೆಂಟ್ ಅಂದಿದ್ದಾರೆ. ನೆಕ್ಸ್ಟ್ ಏನು, ಎಕ್ಸ್ ಕೋಆರ್ಡಿನೇಟ್ ಮತ್ತೆ ವೈ ಕೋಆರ್ಡಿನೇಟ್, ಎಕ್ಸ್ ನೆಗೆಟಿವ್ ಮತ್ತೆ ವೈ ಪಾಸಿಟಿವ್ ಆಗಿದ್ರೆ ಅದು ಸೆಕೆಂಡ್ ಕ್ವಾಡ್ರೆಂಟ್, ಮತ್ತೆ ಬೋತ್ ನೆಗೆಟಿವ್ ಇದ್ರೆ ಥರ್ಡ್ ಕ್ವಾಡ್ರೆಂಟ್, ಎಕ್ಸ್ ಪಾಸಿಟಿವ್ ಮತ್ತೆ ವೈ ನೆಗೆಟಿವ್ ಕೆಳಗಡೆ ಬಂದಿದೆ ಅಂದ್ರೆ ಅದನ್ನ ನೆಗೆಟಿವ್ ಅಂತ ತಗೊಂಡಿವಿ. ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್, ವೈ ಕೋಆರ್ಡಿನೇಟ್ ನೆಗೆಟಿವ್ ತಗೊಂಡಿದ್ರೆ ಅದನ್ನ ನಾವು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಅರ್ಥ ಆಯ್ತಾ? ಇದಿಷ್ಟು ಕಾರ್ಟಿಷಿಯನ್ ಪ್ಲೇನ್ ಬಗ್ಗೆ ಇನ್ಫಾರ್ಮೇಶನ್. ಇದು ನೋಟ್ ಮಾಡ್ಕೊಳ್ಳಿ. ಇದೇ ತರ ನೀವು ನೋಟ್ ಮಾಡ್ಕೋಬೇಕು. ಬೇಕಂದ್ರೆ ಸೈಡ್ ಅಲ್ಲಿ ನೀವು ಈ ತರ ಡ್ರಾ ಮಾಡ್ಕೊಳ್ಳಿ. ಇದು ಫಸ್ಟ್ ಕ್ವಾಡ್ರೆಂಟ್ ಅಂತ ಹಾಕಿ, ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹಾಕಿ, ಇದು ಥರ್ಡ್ ಕ್ವಾಡ್ರೆಂಟ್ ಅಂತ ಹಾಕಿ, ಇದು ಫೋರ್ತ್ ಕ್ವಾಡ್ರೆಂಟ್ ಅಂತ ಹಾಕಿ. ಇಲ್ಲಿ ಬೋತ್ ಪಾಸಿಟಿವ್ ಕೋಆರ್ಡಿನೇಟ್ ಆಕ್ಸಿಸ್ ಅಂದ್ರೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಬೋತ್ ಪಾಸಿಟಿವ್, ಒಂದು ನೆಗೆಟಿವ್ ಒಂದು ಪಾಸಿಟಿವ್. ಇಲ್ಲಿ ಬೋತ್ ನೆಗೆಟಿವ್
ಇಲ್ಲಿ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್. ಅರ್ಥ ಆಯ್ತಾ? ಈ ತರ ಬೇಕಂದ್ರೆ ಸೈಡ್ ಅಲ್ಲಿ ಡ್ರಾ ಮಾಡ್ಕೋರಿ. ಅರ್ಥ ಆಯ್ತಾ? ಓಕೆ, ಡ್ರಾ ಮಾಡ್ಕೊಂಡ್ರ? ಹಾಗಾದ್ರೆ ಇದರ ಮೇಲೆ ನಿಮ್ಗೆ ಇನ್ನ ಚೆನ್ನಾಗಿ ಗೊತ್ತಾಗೋದಿಕ್ಕೆ ನಾನೇನ್ ಮಾಡ್ತಿದ್ದೇನೆ, ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ ಕೊಡ್ತಿದ್ದೇನೆ. ಈ ತರ ಪ್ಲೇನ್ ಡ್ರಾ ಮಾಡಿ ಅಲ್ಲಿ ಪಾಯಿಂಟ್ಸ್ ಕೊಡ್ತೀನಿ. ಈ ತರ ಪ್ಲೇನ್ ಮಾಡಿ ಸ್ಕೇಲ್ಸ್ ನಾನು ಹಾಕ್ತೀನಿ. ನೀವು ಆ ಪಾಯಿಂಟ್ ಆ ಸ್ಕೇಲ್ ಮೇಲೆ ಎಲ್ಲಿ ಲೈ ಆಗ್ತಿದೆ ಅಂದ್ರೆ ಆ ಸ್ಕೇಲ್ ಇಂದ ಆ ಪಾಯಿಂಟ್ ಗೆ ನೀವು ಲೈನ್ ಡ್ರಾ ಮಾಡಿದ್ರೆ ಈ ಸ್ಕೇಲ್ ತಗೊಂಡು ಈ ಸ್ಕೇಲ್ ಇಂದ ಯಾವ ಪಾಯಿಂಟ್ ಗೆ ಲೈ ಆಗ್ತಿದೆ ಅಂತ ಹೇಳ್ಬೇಕು. ಈ ಸ್ಕೇಲ್ ಇಂದ ಯಾವ ಪಾಯಿಂಟ್ ಗೆ ಎ ಪಾಯಿಂಟ್ ಲೈ ಆಗ್ತಿದೆ ಅಂತ ನೀವು ಹೇಳ್ಬೇಕು. ಮತ್ತೆ ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಹೇಳ್ಬೇಕು, ವೈ ಕೋಆರ್ಡಿನೇಟ್ ಹೇಳ್ಬೇಕು, ಮತ್ತೆ ಆ ಪಾಯಿಂಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಲೈ ಆಗ್ತಿದೆ ಅಂತಾನು ಹೇಳ್ಬೇಕು. ಕ್ವಶನ್ ಕೊಡ್ತೀನಿ, ರೆಡಿ ಇದ್ದೀರಾ? ಸಾಲ್ವ್ ಮಾಡ್ತೀರಾ? ಆರ್ ಯು ರೆಡಿ? ಓಕೆ, ಫಾಸ್ಟ್ ಆಗಿ ಡ್ರಾ ಮಾಡ್ಕೊಳ್ಳಿದು. ಹಾಗಾದ್ರೆ ಏನ್ ಮಾಡಿ, ಕ್ವಶನ್ ತಗೊಳ್ಳಿ. ಏನು, ಈ ತರ ಒಂದು ಪ್ಲೇನ್ ಡ್ರಾ ಮಾಡ್ಕೊಳ್ಳಿ. ಆ ಪ್ಲೇನ್ ಈ ತರ ಲೈ ಆಗ್ತಿದೆ ಅಂತ ತಗೊಳ್ಳಿ. ಏನು, ಈ ತರ ಲೈ ಆಗ್ತಿದೆ ಪ್ಲೇನ್ ಅಂದ್ರೆ ಇದು ಸೆಂಟರ್. ಇದು ಈ ತರ ನಾನು ಆಕ್ಸಿಸ್ ಡ್ರಾ ಮಾಡಿದ್ದೇನೆ. ದಿಸ್ ಇಸ್ ಅ ಪ್ಲೇನ್. ಇದು ಎಕ್ಸ್ ಆಕ್ಸಿಸ್, ಇದು ಎಕ್ಸ್ ಡ್ಯಾಶ್, ಇದು ವೈ ಡ್ಯಾಶ್, ಇದು ವೈ. ಮೇಲೆ ಪಾಸಿಟಿವ್, ಕೆಳಗಡೆ ನೆಗೆಟಿವ್. ಇಲ್ಲಿ ಸ್ಕೇಲ್ ಹಾಕೋಣ. 1 2 3 4 5 6. ಇಲ್ಲಿ 6 ಪಾಯಿಂಟಿಗೆ ಅಂದ್ರೆ ಇದು ನಾನು ಇಲ್ಲಿ ಈ ತರ ಲೈನ್ ಹಾಕಿದ್ದೇನೆ. ಜಸ್ಟ್ ಏನಾಗ್ತಿದೆ ಇಲ್ಲಿ, ಆ ಪ್ಲೇನ್ ಏನಾಗ್ತಿದೆ ಇಲ್ಲಿ ಎಕ್ಸ್ಟೆಂಡ್ ಆಗ್ತಿದೆ. ಇಲ್ಲಿ ನಾನು ಸ್ಕೇಲ್ ಹಾಕಿದ್ದೇನೆ, ಇಂಟಿಜರ್ ಸ್ಕೇಲ್ ಹಾಕಿದ್ದೇನೆ ಇಲ್ಲಿ ರಿಪ್ರೆಸೆಂಟ್ ಮಾಡೋದಿಕ್ಕೆ ಪಾಯಿಂಟ್ಸ್ ಅನ್ನ. ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಇಲ್ಲಿ 4, ಇಲ್ಲಿ 5, ಮತ್ತೆ ಇಲ್ಲಿ -1, -2, -3, -4, -5. ಈ ತರ ನಾನು ಏನ್ ಮಾಡಿದ್ದೇನೆ, ಇಲ್ಲಿ ಪಾಯಿಂಟ್ಸ್ ನ ಕೊಟ್ಟಿದ್ದೇನೆ. ಕಾಣ್ತಿದೆ? ಓಕೆ, ಏನು ಈ ತರ ಪಾಯಿಂಟ್ಸ್ ಕೊಟ್ಟಿದ್ದೇನೆ. ಮತ್ತೆ ಇಲ್ಲಿ ನಾನು ಒಂದು ಎ ಪಾಯಿಂಟ್ ಕೊಟ್ಟಿದ್ದೇನೆ, ಎ ಪಾಯಿಂಟ್ ಲೊಕೇಟ್ ಮಾಡಿದ್ದೇನೆ. ಈ ಎ ಪಾಯಿಂಟ್ ನೀವು ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ ಹೇಳ್ಬೇಕು. ಅಂದ್ರೆ ನೀವು ಎಕ್ಸ್ ಕೋಆರ್ಡಿನೇಟ್ ಹೇಳ್ಬೇಕಾದ್ರೆ ಇಲ್ಲಿ ಇಮ್ಯಾಜಿನರಿ ಲೈನ್ ಡ್ರಾ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ಇಮ್ಯಾಜಿನರಿ ಲೈನ್ ಕೂಡ ಡ್ರಾ ಮಾಡಿದ್ದೇನೆ. ಇದರದ್ದು ನೀವು ಏನ್ ಹೇಳ್ಬೇಕು, ಫಸ್ಟ್ ಕ್ವಾಡ್ರೆಂಟ್ lie on which quadrant? ಕ್ವಾಡ್ರೆಂಟ್ ಹೇಳ್ಬೇಕು ಫಸ್ಟ್. ವಿಚ್ ಕ್ವಾಡ್ರೆಂಟ್? ಕ್ವಾಡ್ರೆಂಟ್ ಹೇಳ್ಬೇಕು. ದೆನ್ ಏನ್ ಹೇಳ್ಬೇಕು, ಎಕ್ಸ್ ಕೋಆರ್ಡಿನೇಟ್ ಹೇಳ್ಬೇಕು. ಎಕ್ಸ್ ಕೋಆರ್ಡಿನೇಟ್ ಹೇಳ್ಬೇಕು, ವೈ ಕೋಆರ್ಡಿನೇಟ್ ಹೇಳ್ಬೇಕು. ಮತ್ತೆ sign of coordinates, sign of x, y. x, y ಕೋಆರ್ಡಿನೇಟ್ ನೀವೇನ್ ಹೇಳ್ಬೇಕು, ಸೈನ್ ಹೇಳ್ಬೇಕು. ಮತ್ತೆ
ಆ ಎ ಪಾಯಿಂಟ್ ಲೊಕೇಶನ್ ಹೇಳ್ಬೇಕು. ಎ ಪಾಯಿಂಟ್ ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ ಲೊಕೇಶನ್ ಹೇಳ್ಬೇಕು. ಹೇಳ್ತೀರಾ? ಅಂದ್ರೆ ಇದೇ ಫಾರ್ಮ್ ಅಲ್ಲಿ ನೀವು ಪಾಯಿಂಟ್ಸ್ ನ ಹೇಳ್ಬೇಕು. ಹೇಳ್ತೀರಾ? ಇದೊಂದು ಕ್ವಶನ್ ತಗೊಳ್ಳಿ, ಮತ್ತೆ ಇಲ್ಲೊಂದು. ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್, ಇದು ಫಿಫ್ತ್. ಅಂದ್ರೆ ಎ ಪಾಯಿಂಟ್ ಯಾವ, ಇದು ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್, ಅದು ಪಾಯಿಂಟ್ ಲೊಕೇಶನ್ ಹೇಳ್ಬೇಕು. ಇದೇನು ಲೊಕೇಶನ್ ಆಫ್ ಅ ಪಾಯಿಂಟ್. ಲೊಕೇಶನ್ ಆಫ್ ಎ ಪಾಯಿಂಟ್. ಫ್ರಮ್ ಒರಿಜಿನ್. ಒರಿಜಿನ್ ಇಂದ ಎ ಪಾಯಿಂಟ್ ಗೆ ಲೊಕೇಶನ್. ಒರಿಜಿನ್ ಇಂದ ಯಾಕೆ ತಗೊಂಡಿದ್ದೇನೆ ಅಂದ್ರೆ ಆ ಪ್ಲೇನ್ ಆ ಇಮ್ಯಾಜಿನರಿ ಲೈನ್ಸ್ ಏನ್ ಡ್ರಾ ಮಾಡಿದ್ದೇನೆ ಅಲ್ವಾ, ಆ ಲೈನ್ಸ್ ಗಳಿಂದ ನೀವು ಆ ಪಾಯಿಂಟಿಗೆ ಯಾವ ಪಾಯಿಂಟ್ ಅಲ್ಲಿ ಟಚ್ ಆಗ್ತಿದೆ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಓಕೆ. ಅಂದ್ರೆ ಲೊಕೇಶನ್ ಹೇಳ್ಬೇಕು. ಒರಿಜಿನ್ ಇಂದ ಆ ಪಾಯಿಂಟಿಗೆ ಲೊಕೇಶನ್ ಹೇಳ್ಬೇಕು. ಅರ್ಥ ಆಯ್ತಾ? ಇದು ನಿಮ್ಗೆ ಲೊಕೇಟ್ ಮಾಡೋದಿಕ್ಕೆ ಬಂದ್ರೆ ನೀವು ಈಸಿ ಆಗಿ ಪ್ಲೇನ್ ಮೇಲೆ ಯಾವ್ದಾದ್ರು ಪ್ಲೇನ್ ಕೊಟ್ಟು ಅದ್ರ ಮೇಲೆ ನಿಮ್ಗೆ ಪಾಯಿಂಟ್ ಯಾವ್ದಾದ್ರು ಒಂದ್ ಪ್ಲೇಸ್ ಅಲ್ಲಿ ಏನಾದ್ರೂ ಈಗ ಅನ್ಕೊಳ್ಳಿ ಒಂದು ಗೋಡೆ ಇದೆ. ಗೋಡೆಯಲ್ಲಿ ಯಾವ್ದೋ ಒಂದು ನಾವು ಏನ್ ಬ್ರಿಕ್ಸ್ ಏನಾಗಿದೆ, ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಆಗಿ ಕೂಡ್ಸಿದ್ದೇವೆ ಅಂತ ಅನ್ಕೊಳ್ಳಿ. ಇಲ್ಲಾದ್ರೆ ಅಲ್ಲಿ ಒಂದು ಇಟಂಗಿನ ಇಟ್ಟಿಲ್ಲ ಅಂತ ಅನ್ಕೊಳ್ಳಿ. ಏನು ಬ್ರಿಕ್ ನ ಅಲ್ಲಿ ಇಟ್ಟಿಲ್ಲ ಅಂತ ಅನ್ಕೊಳ್ಳಿ. ಅದು ಯಾವ ಪಾಯಿಂಟ್ ಅಲ್ಲಿ ಇಟ್ಟಿಲ್ಲ ಅಂತ ಕರೆಕ್ಟ್ ಆಗಿ ನಾವು ನೋಟ್ ಮಾಡ್ಬೇಕಾದ್ರೆ ಅದು ಯಾವ ಪಾಯಿಂಟ್ ಅಲ್ಲಿ ಅಂದ್ರೆ ಯಾವ ಲೊಕೇಶನ್ ಅಲ್ಲಿ ಎಕ್ಸಾಕ್ಟ್ ಅದ್ರದ್ದು ಲೊಕೇಶನ್ ಹೇಳ್ಬೇಕಾದ್ರೆ ವಾಲ್ ಮೇಲೆ ಅದರದ್ದು ಆ ಬ್ರಿಕ್ದು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಾದ್ರೆ ಆ ಕೇಸ್ ಅಲ್ಲಿ ಈ ಕಾನ್ಸೆಪ್ಟ್ ಹೆಲ್ಪ್ ಆಗ್ತೈತಿ. ಅರ್ಥ ಆಯ್ತಾ? ಓಕೆ. ಇನ್ನ ಒಂದ್ ಕ್ವಶನ್ ತಗೊಳ್ಳಿ. ಈ ತರ ಒಂದ್ ಪ್ಲೇನ್ ಇದೆ. ಝೀರೋ 1 2 3 4 5. 1 2 3 -1 -2 -3 -1 -2 -3 -4 -5. ಮತ್ತೆ ಇನ್ನ ಒಂದ್ ತಗೊಳ್ಳಿ. ಏನಂದ್ರೆ ಇಲ್ಲಿ ಒಂದು ಪಾಯಿಂಟ್ ತಗೊಳ್ಳಿ. ಇದು ಕ್ವಶನ್ ನೋಟ್ ಮಾಡ್ಕೊಳ್ಳಿ ಫಾಸ್ಟ್ ಆಗಿ. ಇದು ನಾ ಹೇಳ್ತೀನಿ, ಇದು ನೀವು ಡ್ರಾ ಮಾಡ್ಬೇಕು. ಇಲ್ಲೇನ್ ಕೊಟ್ಟಿದ್ದಾರೆ, ಈ ತರ ಪ್ಲೇನ್ ಕೊಟ್ಟಿದ್ದೇನೆ, ಒರಿಜಿನ್ ಸ್ಕೇಲ್ ನು ಹಾಕಿದ್ದೇನೆ, ಎ ಪಾಯಿಂಟ್ ನು ಇಲ್ಲಿ ಲೊಕೇಟ್ ಮಾಡಿದ್ದೇನೆ. ಇದು ಎ ಪಾಯಿಂಟ್. ಎ ಪಾಯಿಂಟ್ ಲೊಕೇಟ್ ಮಾಡಿ ಅಲ್ಲಿ ಇಮ್ಯಾಜಿನರಿ ಲೈನ್ ಇಲ್ಲಿ ಡ್ರಾ ಮಾಡಿದ್ದೇನೆ. ಆ ಇಮ್ಯಾಜಿನರಿ ಲೈನ್ ಆ ಪಾಯಿಂಟ್ ಯಾವ ಪಾಯಿಂಟಿಗೆ ಲೈ ಆಗಿದೆ ಅಂತ ಹೇಳ್ಬೇಕು. ಫಸ್ಟ್ ಇಲ್ಲಿ ಒಂದ್ ಪ್ಲೇನ್ ಕೊಟ್ಟಿದ್ದೇನೆ, ಇದು ನೀವು ಹೋಮ್ವರ್ಕ್ ತಗೊಳ್ಳಿ. ಈ ಪ್ಲೇನ್ದು ಇಲ್ಲಿ ಬಿ ಪಾಯಿಂಟ್ ಕೊಟ್ಟಿದ್ದೇನೆ, ಈ ಬಿ ಪಾಯಿಂಟ್ ಲೊಕೇಶನ್ ನ ಹೇಳ್ಬೇಕು. ಬೇಕಂದ್ರೆ ಇದು ಇಲ್ಲಿ ಇಮ್ಯಾಜಿನರಿ ಲೈನ್ಸ್ ನ ತಗೊಳ್ಳಿ. ದಿಸ್ ಇಸ್ ಟು ಇಮ್ಯಾಜಿನರಿ ಲೈನ್ ನ ತಗೊಳ್ಳಿ. ಕ್ವಾಡ್ರೆಂಟ್ ಹೇಳ್ಬೇಕು, ಎಕ್ಸ್ ಕೋಆರ್ಡಿನೇಟ್ ಹೇಳ್ಬೇಕು. ಕ್ವಾಡ್ರೆಂಟ್ ಎಕ್ಸ್ ಕೋಆರ್ಡಿನೇಟ್ ಹೇಳ್ಬೇಕು. ಫೋರ್ತ್ ಒನ್ ವೈ ಕೋಆರ್ಡಿನೇಟ್ ಹೇಳ್ಬೇಕು. ವೈ ಕೋಆರ್ಡಿನೇಟ್ ಹೇಳ್ಬೇಕು.
ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಏನ್ ಹೇಳ್ಬೇಕು, ಸೈನ್ ಆಫ್ ಕೋಆರ್ಡಿನೇಟ್. ಎಕ್ಸ್ ವೈ ಕೋಆರ್ಡಿನೇಟ್, ಎಕ್ಸ್ ವೈ ಕೋಆರ್ಡಿನೇಟ್ ನೀವೇನ್ ಹೇಳ್ಬೇಕು, ಸೈನ್ ಹೇಳ್ಬೇಕು. ಹೇಳ್ತೀರಾ? ಹಾಗಾದ್ರೆ ಬನ್ನಿ ಇಲ್ಲಿ ಎ ಪಾಯಿಂಟ್ ಕೋಆರ್ಡಿನೇಟ್ ಹೇಳೋಣ. ಎ ಪಾಯಿಂಟ್ ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ -2 ಪಾಯಿಂಟ್ ಗೆ ಲೈ ಆಗಿದೆ. ಎ ಪಾಯಿಂಟ್ ವೈ ಆಕ್ಸಿಸ್ ಮೇಲೆ 2 ಪಾಯಿಂಟ್ ಗೆ ಲೈ ಆಗಿದೆ. ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ -2 ಇದೆ, ವೈ ಕೋಆರ್ಡಿನೇಟ್ 2 ಇದೆ. ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ -2, ವೈ ಕೋಆರ್ಡಿನೇಟ್ 2 ಆಯ್ತು. ಅಂದ್ರೆ ಇದರದ್ದು ಸೈನ್ ಒಂದು ಪಾಸಿಟಿವ್ ಐತಿ, ಒಂದು ನೆಗೆಟಿವ್ ಐತಿ, ಇನ್ನೊಂದು ಪಾಸಿಟಿವ್ ಐತಿ. ಹೌದು, ಕ್ವಾಡ್ರೆಂಟ್ ಯಾವ್ದಿದೆ? ನೆಗೆಟಿವ್ ಪಾಸಿಟಿವ್ ಯಾವ ಕ್ವಾಡ್ರೆಂಟ್ ಆಗ್ತೈತಿ? ಸೆಕೆಂಡ್. ಇದು ಹೋಮ್ವರ್ಕ್, ಇದು ನೀವು ಸಾಲ್ವ್ ಮಾಡಿ. ಅರ್ಥ ಆಯ್ತಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇದಿಷ್ಟೇ ಸಾಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋ ಆಫ್ ಪಾಲಿನಾಮಿಯಲ್ ಹೇಳ್ತೀನಿ. ರೆಡಿ ಇದ್ದೀರಾ ಚಿಲ್ಡ್ರನ್ಸ್? ಥ್ಯಾಂಕ್ ಯು ಚಿಲ್ಡ್ರನ್.